ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಲಾಸ್ಟ್ ಟೈಮ್ ನಿಮಗೆಲ್ಲ ಮೇಲ್ಕೋಟೆ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ದೆ. ಇವತ್ತು ಬನ್ನಿ ಲೇಪಾಕ್ಷಿ ಟೆಂಪಲಿಗೆ ಹೋಗೋಣ. ಹಾಂ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 130 ಕಿಲೋಮೀಟರ್ ಉಂಟು ಲೇಪಾಕ್ಷಿ. ಅಲ್ಲಿ ಸಿಗೋಣ ಬನ್ನಿ. ಈ ಟೆಂಪಲ್ಲು ಬೆಂಗಳೂರು ಮತ್ತು ಆಂಧ್ರದ ಬಾರ್ಡ್ರಲ್ಲುಂಟು. ಅದಕ್ಕೆ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಜನ ತೆಲುಗಲ್ಲೂ ಮಾತಾಡ್ತಾರೆ, ಕನ್ನಡದಲ್ಲೂ ಮಾತಾಡ್ತಾರೆ. ಇಲ್ಲಿ ಬರೋ ಜನ ತೆಲುಗಿನವರೇ ಜಾಸ್ತಿ. ಬೆಂಗಳೂರಿಂದ ಒಂದು ಡೇ ಟ್ರಿಪ್ಪಿಗೆ ಬರಬೇಕಂದ್ರೆ ಒಂದು ಒಳ್ಳೆ ಜಾಗ, ಆರಾಮಾಗಿ ಬರ್ಬೋದು. ಹಳೆಯ ಪುರಾತನ ದೇವಸ್ಥಾನ. इसके पहले जो सतयुग युग था ना, वहाँ वाले लोग एक पूरी सर्किल करके तभी ಈ ದೇವಸ್ಥಾನನ ವಿಜಯನಗರದ ಅರಸರ ಟೈಮಲ್ಲಿ ಕಟ್ಟಿದ್ದು. ವಿಜಯನಗರದ ರಾಜರಾಗಿದ್ದ ಕೃಷ್ಣದೇವರಾಯರು ಅವ್ರ ತಮ್ಮ ಅಚ್ಯುತರಾಯರು ಅಂತ. ಅವ್ರ ಕಾಲದಲ್ಲಿ ಪಿನಗೊಂಡ ಪ್ರದೇಶದ್ದು ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಅನ್ನೋರು ಈ ದೇವಸ್ಥಾನ ಕಟ್ಟಿಸ್ತಾರೆ. ಇಲ್ಲಿ ಮಧ್ಯೆ ಕಾಣ್ತಿದ್ದು ಕಮಲದ ಆಕಾರ. ಇದರಲ್ಲಿ ಮ್ಯಾಗ್ನೆಟಿಕ್ ಪವರ್ ಇಟ್ಟು ಇದನ್ನು ಟೆಂಪಲನ್ನು ಕಟ್ಟಿದ್ದು ಅಂತ ಒಂದು ಕತೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಬಟ್ ಆ ಥರ ಹೇಳುತ್ತೆ ಇತಿಹಾಸ. ಇವೆಲ್ಲ ಹಳೆಯ ಕಾಲದ ಪೇಂಟಿಂಗ್. ಇದು ಯಾವುದೂ ಹೊಸದಾಗಿ ಮಾಡಿರೋದಲ್ಲ. ನೋಡಿ, ಯಾವಾಗ ಉಲ್ಟ ಇದೆಲ್ಲ ಕಲ್ಲಲ್ಲೇ ಮಾಡಿದ್ರು, ಕಲ್ಲು ಮೇಲೆ ಪೇಂಟಿಂಗ್ ಮಾಡಿದ್ರು. ಇದಕ್ಕೆ ಯಾವುದೋ ಮತ್ತೆ ಸ್ಟಿಕ್ಕರಿಂಗ್ ಎಲ್ಲ ಮಾಡಿರೋದಲ್ಲ. ನೋಡಿ, ಈ ಟೆಂಪಲನ್ನು ಕಟ್ಟಿಸಿದ ವಿರೂಪಣ್ಣ ಅವರು ಮನೆ ದೇವರು ವೀರಭದ್ರ ಸ್ವಾಮಿ. ಅದಕ್ಕೆ ಈ ದೇವಸ್ಥಾನದಲ್ಲಿರೋ ದೇವರು ಕೂಡ ವೀರಭದ್ರ ಸ್ವಾಮಿ ದೇವರು. ದೇವ್ರ ದರ್ಶನ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿರೋ ದೇವರು ವೀರಭದ್ರ ದೇವರು. ಸೈಂಟಿಸ್ಟ್ ಎಲ್ಲ ಹಿಂದಿನ ಕಾಲದಲ್ಲಿ ನಮಗೆ 9 ಗ್ರಹದ ಬಗ್ಗೆ ಜ್ಞಾನ ಇತ್ತು. ಅದ್ರ ಪ್ರಕಾರವಾಗಿ 9 ನವಗ್ರಹಗಳನ್ನು ಈಗ ನಾವು ಪೂಜೆ ಮಾಡ್ತಾಯಿದ್ದೀವಿ. ಇವಾಗ ಸೈನ್ಸ್ ಹೇಳುತ್ತೆ ನೋಡಿನ 9 ಗ್ರಹ ಉಂಟು ಅಂತ. ದೇವಸ್ಥಾನದ ಒಳಗಡೆ ಫೋಟೋಗ್ರಾಫಿ ಅಥವಾ ವಿಡಿಯೋಗ್ರಾಫಿ ಅಲೋಡ್ ಇಲ್ಲ.
ಅದು ನಾನು ಸ್ವಲ್ಪ ಫೋಟೇಜನ್ನು ತೆಗೆದಿದ್ದೇನೆ. ದೇವರದ್ದು ವಿಗ್ರಹ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬ ದೂರದಿಂದ ವಿಡಿಯೋ ಮಾಡಿದ್ದೇನೆ, ಅದನ್ನು ಹಾಕ್ತೇನೆ. ಗೊತ್ತಾಯ್ತಲ್ಲ, ಈ ವೀರಭದ್ರ ಸ್ವಾಮಿ ವಿರೂಪಣ್ಣ ಅವರ ಕನ್ಸಲ್ಲಿ ಬಂದು ನನಗೊಂದು ಇಲ್ಲಿ ದೇವಸ್ಥಾನ ಕಟ್ಟಿಸು ಅಂತ ಹೇಳಿದಕ್ಕಾಗಿ ಅವರು ದೇವಸ್ಥಾನ ಕಟ್ಟಿಸಿ. ವಿರೂಪಣ್ಣ ಅವರ ಮನೆ ದೇವರೇ ವೀರಭದ್ರ ಸ್ವಾಮಿಗಳು. ಈ ಎಲ್ಲ ಜನರು ಇಲ್ಲಿ ಹಿಡ್ಕೊಂಡದ್ದು ಬಟ್ಟೆ ತೋರಿಸ್ತಾ ಇದ್ದಾರೆ. ಇದೇ ತೇಲುವ ಕಂಬ. ಈ ಕಂಬದ ಆಧಾರದ ಮೇಲೆ ದೇವಸ್ಥಾನ ನಿಂತಿದೆ ಅಂತ ಹೇಳಿದಾಗ ಬ್ರಿಟಿಷ್ ಅಧಿಕಾರಿ ಒಬ್ಬ ಇದನ್ನು ನಂಬಲಿಲ್ಲ. ಆಗ ಇದನ್ನು ಹಾರೇಕೋಲ್ ಹಾಕಿಬಿಟ್ಟು ಒಂದು ಸೈಡಿಂದ ದೂಕಲಿಕ್ಕೆ ಪ್ರಯತ್ನ ಪಡ್ತಾನೆ. ನೀವು ನೋಡ್ಬೋದು, ಕಂಬ ಎಲ್ಲ ಕಂಬಗಳು ಸ್ಟ್ರೇಟಾಗಿ ನಿಂತಿದೆ. ಇದೊಂದು ಕಂಬ ನೋಡಿ, ಸ್ವಲ್ಪ ಒತ್ತರವಾಗಿ ನಿಂತಿದೆ, ಅಂದರೆ ಸ್ವಲ್ಪ ಬೆಂಡಾಗಿ ನಿಂತಿದೆ. ಇದನ್ನು ಅವರು ದೂಡಲಿಕ್ಕೆ ಪ್ರಯತ್ನ ಪಟ್ಟಾಗ, ಅದನ್ನು ತಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ ಇಡೀ ದೇವಸ್ಥಾನದ ಕಂಬಗಳು ಅಲ್ಲಾಡತ್ತೆ, ಒಂದ್ಸಲ ವೈಬ್ರೇಟ್ ಆಗುತ್ತೆ. ಆಗ ಅವನು ಇದು ಏನು ಅಂತ ಅವನಿಗೂ ಗೊತ್ತಾಗಲ್ಲ. ಅವನು ತುಂಬ ಜನ ಇಂಜಿನಿಯರ್ಸ್ನ ಇದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾನೆ, ಆದರೂ ಅವ್ರಿಗೇನು ಅರ್ಥ ಆಗಲ್ಲ ಇದು ಯಾವ ಥರ ಸಿಸ್ಟಮಲ್ಲಿ ಇವ್ರು ಕಟ್ಟಿರೋದು ಅಂತ. ಆಗ ಈ ದೇವಸ್ಥಾನ ಹಾಗೆ ಬಿಟ್ಟು ಹೋಗ್ತಾರೆ. ಇಲ್ಲಾಂದರೆ ಆವತ್ತು ಈ ಕಂಬನನ್ನೇ ಅವರು ಬೀಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಇಡೀ ದೇವಸ್ಥಾನನೇ ಕುಸಿದು ಬೀಳ್ತಿತ್ತು. ನೋಡಿ, ಇದೊಂದು ಕಂಬ ನೀವು ನೋಡ್ಬೋದು, ಇದು ಬೆಂಡಿದೆ. ಹೀಗೆ ಸ್ಟ್ರೇಟಾಗಿ ನೋಡಿದ್ರೆ ಬೆಂಡಿದೆ ಇದೊಂದು ಕಂಬ ನೋಡಿ. ಈ ಕಂಬದ ಮೇಲಿನ ಇಡೀ ದೇವಸ್ಥಾನ ನಿಂತಿರೋದು ಅಂತ ಹೇಳ್ತಾರೆ. ಇದು ನೋಡಿ, ತೇಲ್ತಾ ಇರೋ ಕಂಬ ಇದು. ಇದಕ್ಕೆ ಮೇಲ್ಗಡೆ ಮಾತ್ರ ಕನೆಕ್ಟೆಡ್ ಉಂಟು, ಬಿಟ್ಟರೆ ಕೆಳಗಡೆ ಕಂಪ್ಲೀಟಾಗಿ ಕ್ಲಾತ್ ಪಾಸ್ ಆಗುತ್ತೆ. ಇದೇ ಥರ ಕಂಬ ಬೇಲೂರಲ್ಲೂ ಒಂದುಂಟು. ಇದು ಮೇ ಬಿ ಒಂದು ಪಾಯಿಂಟಲ್ಲಿ ಮಾತ್ರ ಹಿಡ್ಕೊಂಡುಂಟು. ಇದು ಯಾವ ಪೇಂಟ್ಸ್ಗಳು ಕೂಡ ಹೊಸ ಕಾಲದಲ್ಲ, ವೆಜಿಟೇಬಲ್ಸು ಮತ್ತು ಮಣ್ಣನ್ನು ಬಳಸ್ಕೊಂಡು ಮಾಡಿದಂಥ ಪೇಂಟ್ಗಳು ನೋಡಿ. ಅವಾಗಿಂದ ಇವಾಗ ತನಕನೂ ಹಾಗೇ ಉಳ್ಕೊಂಡಿದೆ. ಇದು ಭತ್ತ ಕೊಟ್ಟೋ ಜಾಗದಲ್ಲಿ ಇಲ್ಲಿ ನೋಡಿ ಒಂದು ತಲೆ ಇದೆ. ಇಬ್ಬರು ಹೆಂಗಸರು ಸೇರಿ ಒಂದು ತಲೆನ ಕಟ್ತಾ ಇದ್ದೀನಿ. ನಾವು 4 ಮೂಲೆ ಇರೋ ಮನೆ ಕಟ್ಟಬೇಕಾದ್ರೆ ಅಡಿಪಾಯ ಹಾಕಬೇಕು, ಅದಕ್ಕೆ ಅಂದರೆ ಫೌಂಡೇಶನ್ ಹಾಕಬೇಕು. ಆದರೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ ವಿರೂಪಣ್ಣ ಅವರು ಕಟ್ಟಿಸಿರೋ ದೇವಸ್ಥಾನ, ಇದಕ್ಕೆ ಯಾವುದೇ ರೀತಿಯಾದ ಅಡಿಪಾಯ ಇಲ್ಲ. ನೋಡ್ಬೋದು, ಬಂಡೆಕಲ್ಲು ಮೇಲೆ ಕಲ್ಲಿಟ್ಟು ದೇವಸ್ಥಾನ ಕಟ್ಟಿರೋದು. ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಕಲ್ಲಿನ ಕಂಬಗಳು ಯಾವುದೇ ಅಡಿಪಾಯ ಇಲ್ಲದೆ ನಿಂತಿದೆ. ಈ ಒಂದು ದೇವಸ್ಥಾನ ಕಟ್ಟಿರೋ ಈ ಒಂದು ಬಂಡೆಕಲ್ಲು ಕೂರ್ಮ ಆಕಾರದಲ್ಲುಂಟು. ಕೂರ್ಮ ಅಂದರೆ ಆಮೆ ಆಕಾರದಲ್ಲುಂಟು. ಒಂದೊಂದರಲ್ಲಿ ಎಷ್ಟು ಕ್ಲಿಯರ್ ಆಗಿ ಡಿಟೇಲ್ಡ್ ಆಗಿ ಕೆತ್ತಿರೋದು ಇಲ್ಲಿ. ಈ ದೇವಸ್ಥಾನ ಕಟ್ಟಿರೋದು 1540, 1540.
ಮಧ್ಯಾಹ್ನ ಆಗ್ತಿದ್ದಂಗೆ ಟೆಂಪಲ್ ಎಲ್ಲ ಖಾಲಿ ಆಗೋಯ್ತು. ಮೇ ಬಿ ಎಲ್ಲ ಜನ ಊಟಕ್ಕೆ ಹೋಗಿರಬೇಕು. ಇದು ನೋಡಿ, ಎಲ್ಲ ನೀವು ಹಳೆ ಕಾಲದ ಯಾವುದೇ ದೇವಸ್ಥಾನ ನೋಡಿದ್ರು ಕೂಡ ಈ ಥರ ಒಂದು ಮಂಟಪ ಇದ್ದೇ ಇರುತ್ತೆ. ಇಲ್ಲಿ ಕಲ್ಲಿನ ಕಂಬಗಳ ಹಾಗೆ ನಾವು ಅನ್ಕೋತೀವಿ ಇದ್ಯಾಕೆ ಕಟ್ಟಿರ್ತಾರೆ ಏನು ಅಂತ. ಮೇ ಬಿ ಇದನ್ನು ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅಥವಾ ಊರಿಂದ ಊರಿಗೆ ಜನ ಅಲಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರಿಗೆ ಮಲ್ಕೊಳ್ಳಿಕ್ಕೆ ಅಂತ ಈ ಜಾಗನ ಇಟ್ಟಿರ್ಬೋದು. ಈಗ ಹೊರಗಡೆಯಿಂದ ಬಂದು ಇಲ್ಲಿ ಮಲ್ಕೊಳ್ಬೋದು. ಟೆಂಪಲ್ ಒಂದು ವ್ಯವಸ್ಥಿತವಾದಂಥ ಜಾಗ ಆಗ. ಯಾಕಂದರೆ ಮಲ್ಕೊಳ್ಳಿಕ್ಕೆ, ಊಟಕ್ಕೆ ಅಥವಾ ನೀರಿಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ. ಯಾಕಂದರೆ ನೀರಿದ್ದ ಜಾಗದಲ್ಲಿ ಈ ಥರದಲ್ಲಿ ದೇವಸ್ಥಾನ ಕಟ್ತಿದ್ರು. ಶಿವಲಿಂಗ ಗಣೇಶ, ಅದು ಏಕಶಿಲಾ ಗಣೇಶ, ಒಂದೇ ಕಲ್ಲಲ್ಲಿ ಕೆತ್ತಿದ ಗಣೇಶ ಇದೆ. ಬ್ಯಾಕ್ ಸೈಡ್ ಒಂದೇ ಸ್ಟೋನ್, ಇದು ಸಿಂಗಲ್ ಸ್ಟೋನ್. ಈ ಸಿಂಗಲ್ ಸ್ಟೋನಲ್ಲಿ ಗಣಪತಿನ ಕೆತ್ತಿರೋದು ನೋಡಿ. ಏನಿಲ್ಲ ಒಂದು 7 ಅಡಿ ಇದೆ ಗಣಪತಿ. ಕೆಳಗಡೆ ಮೂಷಕ. ಇಲ್ಲಿ ಗಣಪತಿ ವಿಗ್ರಹನ ಕೆತ್ತಿದ್ದು ಕಾರಣ, ವೀರಭದ್ರ ಸ್ವಾಮಿ ದೇವರಾದ್ರು ಕೂಡ ಮೊದಲು ಗಣಪತಿ ದರ್ಶನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಗಣಪತಿ ವಿಗ್ರಹನ ಇಲ್ಲಿ ಕೆತ್ತಿರೋದು. ಈ ಒಂದು ಈಶ್ವರ ಲಿಂಗ ನೋಡ್ತಾ ಇದ್ದೀವಲ್ಲ, ಇದಕ್ಕೂ ಒಂದು ಕತೆ ಉಂಟು. ಶಿಲ್ಪಿ ಈ ಲಿಂಗವನ್ನು ಕೆತ್ತಬೇಕಾದ್ರೆ ಅವರಮ್ಮ ಅಡುಗೆ ಮಾಡ್ತಾ ಇರ್ತಾರೆ. ಊಟಕ್ಕೆ ಅಂತ ಮನೆಗೆ ಹೋದಾಗ ಅಡುಗೆ ಇನ್ನೂ ಆಗಿರಲ್ಲ. ಆಗ ಶಿಲ್ಪಿ ಅಡುಗೆ ಆಗೋಷ್ಟರಲ್ಲಿ ಈ ಶಿವಲಿಂಗನ ಮುಗಿಸ್ಬೇಕು ಅಂತ ಆ ಅಡುಗೆ ಮನೆಗೆ ಪರ್ದೆ ಕಟ್ಟಿ ಈ ಶಿವಲಿಂಗನ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಅಡುಗೆ ಮನೆ ಎಲ್ಲಿದೆ ಅಂದರೆ ಈ ಎದುರುಗಡೆ ಇಲ್ಲಿ ಇದೆಯಲ್ಲ, ಇದೇ ಆ ಅಡುಗೆ ಮನೆ. ಈ ಶಿಲ್ಪಿಗಳಿಗೆ ಕೊಟ್ಟಂಥ ಜಾಗ ಇದೆ. ಇಲ್ಲಿ ಪರ್ದೆ ಕಟ್ಟಿಬಿಟ್ಟು ಶಿವಲಿಂಗನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಡುಗೆ ಮುಗಿದ ತಕ್ಷಣ ಅವರ ಅಮ್ಮ ಈ ಪರ್ದೆನ ತೆಗೆದುಕೊಂಡು ಬಂದು ಮುಂದುಗಡೆ ನೋಡಿದಾಗ ಈ ಶಿವಲಿಂಗ ಬಿಟ್ಕೊಳ್ಳುತ್ತಂತೆ. ಆದರೆ ಇವಾಗ ಅದನ್ನು ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಹತ್ತಿರ ಹೋಗಿಲ್ಲ, ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ಕೂಡ ಸಿಂಗಲ್ ಸ್ಟೋನು. ಆ ಮೇಲ್ಗಡೆ ಇರೋ ಶೇಷನಾಗ ಕೂಡ ಒಂದೇ ಸ್ಟೋನಲ್ಲೇ ಮಾಡಿರೋದು ನೋಡಿ. ಬ್ಯಾಕ್ ಸೈಡಲ್ಲ ಸ್ಟೋನ್ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ, ಅದೇ ಸ್ಟೋನಲ್ಲೇ ಇದನ್ನು ಕೂಡ ಕೆತ್ತಿರೋದು. ಮತ್ತು ಯಾವುದು ಸಪ್ರೇಟ್ ಇಲ್ಲ ಇಲ್ಲಿ. ಆದರೆ ಅದು ಬ್ಯಾಕ್ ಸೈಡ್ ಇಲ್ಲೋದು ಗಣೇಶ, ಆವಾಗೆ ತೋರಿಸಿದ್ದೆಲ್ಲ ಅದು ಗಣೇಶ. ಅದು ಮತ್ತು ಈ ಶಿವಲಿಂಗದ ಕಲ್ಲು ಮಧ್ಯೆ ಒಂದು ಗ್ಯಾಪ್ ಇದೆ, ಅದು ಬೇರೆ ಸ್ಟೋನು, ಇದು ಬೇರೆ ಸ್ಟೋನು. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಇಲ್ಲೇ ಮಧ್ಯೆ ಸಿಮೆಂಟ್ मीडिया ना मीडिया ಯೂಟ್ಯೂಬ್ ಚಾನಲ್. ಇದೊಂದು ಮಂಟಪ ಹಾಗೆ ಅರ್ಧಕ್ಕೆ ನಿಂತು ಹೋಗಿದೆ. ಇಡೀ ಟೆಂಪಲ್ ಪೂರ್ತಿ ಕಟ್ಟಿದ್ದಾರೆ, ಪ್ರತಿಯೊಂದು ಕೆಲಸನ ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಲ್ಲದೂ ಪೂರ್ತಿ ಆಗಿದೆ. ಆದರೆ ಇದೊಂದು ಮಂಟಪ ಮಾತ್ರ ಹಾಗೆ ಉಳ್ಕೊಂಡಿದೆ. ಬನ್ನಿ ಅದನ್ನು ಹೇಳ್ತೇನೆ. ಈ ಮಂಟಪದ ಹೆಸರು ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಅಂತ. ನಾನು ಆಗಲೇ ಹೇಳಿದೆ, ಇದನ್ನು ಕಟ್ಟಿಸ್ತಾ ಇದ್ದು ವಿರೂಪಣ್ಣ ಅಂತ. ವಿರೂಪಣ್ಣ ಅವರು ಈ ಪಾರ್ವತಿ ಪರಮೇಶ್ವರ ಮಂಟಪನ ಕಟ್ಟಿಸ್ಬೇಕಾದ್ರೆ ಇಲ್ಲಿರೋ ಜನರು ಅವ್ರ ಮೇಲಿನ ಹೊಟ್ಟೆ ಕಿಚ್ಚಿಗೋ ಅಥವಾ ಮತ್ಯಾವ ರೀಸನ್ನಿಗೋ ರಾಜನ ಹತ್ರ ದೂರು ಕೊಡ್ತಾರೆ, ಅಂದರೆ ಕಂಪ್ಲೇಂಟ್ ಕೊಡ್ತಾರೆ. ಇವರು ರಾಜ್ಯದ ಹಣನ ಅಥವಾ ಬೊಕ್ಕಸನ ಖಾಲಿ ಮಾಡ್ತಾ ಇದ್ದಾರೆ ಮಂಟಪ ಎಲ್ಲ ಕಟ್ಟಿಬಿಟ್ಟು ಅಂತ. ಆಗ ಆವಾಗಿನ ವಿಜಯನಗರದ ಅರಸಾದಂಥ ಅಚ್ಯುತರಾಯರು ವಿರೂಪಣ್ಣವ್ರ ಕಣ್ಣು ತೆಗಿಲಿಕ್ಕೆ ಆದೇಶ ಕೊಡ್ತಾರೆ. ಆಗ ವಿರೂಪಣ್ಣವರು ಇದನ್ನು ಕೇಳಿ ಬೇಜಾರಾಗಿಬಿಟ್ಟು ಅವ್ರ ಕಣ್ಣನ್ನು ಅವರೇ ಕಿತ್ತುಬಿಟ್ಟು ಇಲ್ಲೇ ಬಿಸಾಕ್ತಾರೆ. ಅದಕ್ಕೆ ಈ ಮಂಟಪ ಅರ್ಧಕ್ಕೆ ಹಾಗೆ ಉಳ್ಕೊಂಡಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಲ್ಲ ದೇವತೆಗಳದ್ದು ಫೋಟೋಗಳಿದೆ. ಪರಶುರಾಮರದು
ಫೋಟೋ ಅಲ್ಲ, ಇಲ್ಲಿ ಎಲ್ಲ ದೇವತೆಗಳದ್ದು ಒಂದು ವಿಗ್ರಹ ಉಂಟು. ಪರಶುರಾಮದ್ದು ಇದೆ, ಪ್ರತಿಯೊಂದು ಬ್ರಹ್ಮಂದು, ಗಣೇಶ, ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೀಗೆ ರಾಜನಿಗೆ ಇಲ್ಲಿರೋ ಜನಗಳು ಕಂಪ್ಲೇಂಟ್ ಕೊಟ್ಟ ಕಾರಣ ಇದೊಂದು ಮಂಟಪ ಹಾಗೆ ಉಳ್ಕೊಂಡಿದೆ. ಈ ಮಂಟಪ ರೌಂಡ್ ಆಕಾರದಲ್ಲಿ ಉಂಟು ನೋಡಿ, ವೃತ್ತಾಕಾರದಲ್ಲಿ. ಎಲ್ಲ ಪಿಲ್ಲರ್ಗಳು ಹೀಗೆ ಇದೆ. ಇದು ಈ ಕಡೆಯಿಂದ ಒಂದು ಮುಂಭಾಗ, ಈ ಕಡೆಯಿಂದ ಒಂದು ಮುಂಭಾಗ, 2 ಭಾಗ ಉಂಟು ಹತ್ಕೊಂಡು ಬರಲಿಕ್ಕೆ. ಅದಾದರೆ ಇಲ್ಲಿ ಮಂಟಪ ಆಗ್ತಿತ್ತು, ಚೆನ್ನಾಗೇ ಆಗ್ತಿತ್ತು ಈ ಮಂಟಪ. ಬಟ್ ಅರ್ಧಕ್ಕೆ ನಿಂತು ಹೋಗಿದೆ ಅಷ್ಟೇ. ಈ ಮಂಟಪನ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಅಂತ ಕರೀತಾರೆ. ಈ ಮಂಟಪ ಕಟ್ಟಬೇಕಾದ್ರೆ ಜನರು ಕಂಪ್ಲೇಂಟ್ ಮಾಡಿದಾಗ ರಾಜ ಅವನು ಕಣ್ಣು ಕಿತ್ತು ಹಾಕ್ರಿ ಅಂತ ಹೇಳ್ತಾರಲ್ಲ, ಆಗ ವಿರೂಪಣ್ಣವರು ಅವರ 2 ಕಣ್ಣನ್ನು ಕಿತ್ತುಬಿಟ್ಟು ಹೊತ್ತಾಗ್ತಾರೆ. ಅದೇ ಇದು ಅಂತ ಇವಾಗಲೂ ಕೂಡ ಜನ ನಂಬ್ತಾರೆ. ಇದು ಕೂಡ ಬ್ಲಡ್, ಅವರ ಕಣ್ಣಿಂದ ಬಂದಿದ್ದ ರಕ್ತ ಇದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ 2 ಕಾಣ್ತಾ ಇದೆಯಲ್ಲ ಗುರುತು, ಅದೇ ಅವ್ರ ಕಣ್ಣು ಇಲ್ಲೇ ಹೊತ್ತಾಕಿದ್ದು ಅಂತ ಹೇಳ್ತಾರೆ ಜನ. ಒಂದು ಶಿವಲಿಂಗ ನೋಡಿ ಎಷ್ಟು ನೀಟಾಗಿ ಶೈನಿಂಗ್ ಆಗಿ ಉಂಟು ಅಂತ. ಆಗಿನ ಕಾಲದಲ್ಲೇ ಮಾಡಿರೋದು. ಇವಾಗ ಒಂದು ವುಡ್ಡನ್ನು ಶೈನ್ ಮಾಡಬೇಕು ಅಂದ್ರೆ ನಾವು ಸ್ಯಾಂಡ್ ಪೇಪರ್ ಹಾಕಿ ಉಜ್ಜಬೇಕು. ಬಟ್ ಅವಾಗ ನೋಡಿ ಎಷ್ಟು ಫೈನಾಗಿ ಮಾಡಿದ್ದಾರೆ ಅಂತ. ಇದು ಸೀತಮ್ಮನ ಪಾದ, ಬಲಗಾಲಿಂದು. ಇಲ್ಲಿ ನೋಡಿ, ಅದರಲ್ಲಿ ಹೇಳಿರ್ಬೇಕಾದ್ರೆ ಈ ಬಲಗಾಲಲ್ಲಿ ಯಾವುದೇ ಕಾಲದಲ್ಲೂ ಅಂದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲದಲ್ಲೂ ಕೂಡ ನೀರು ಜಿಗ್ತಾ ಇರುತ್ತೆ, ನೀರು ಇದ್ದೇ ಇರುತ್ತೆ ಅಂತ. ಒಟ್ಟಿನಲ್ಲಿ ನೀರುಂಟು. ಇಲ್ಲೂ ನೋಡಿದರೆ ಇಲ್ಲಿಂದ ನೀರು ಬರ್ತಾನೆ ಇರುತ್ತೆ. ಇದೇ ಸೀತಮ್ಮನ ಪಾದ. ಅದು ಎದುರುಗಡೆನೆ ಆಂಜನೇಯಂದು ಒಂದು ಮೂರ್ತಿ ಉಂಟು. ಯಾವುದೇ ದೇವಸ್ಥಾನದಲ್ಲಿ ಹೋದ್ರೆ ನಿಮ್ಗೊಂದು ಆಂಜನೇಯನ ಮೂರ್ತಿ ಅಥವಾ ಇನ್ನೊಂದು ಕೆತ್ತನೆ ಕಂಬದ ಮೇಲೋ ಅಥವಾ ಗೋಡೆ ಮೇಲೋ ಅಥವಾ ಆ ದ್ವಾರದ ಮೇಲೋ ಇದ್ದೇ ಇರುತ್ತೆ ಆಂಜನೇಯಂದು. ಯಾಕಂದ್ರೆ ಆವಾಗ ಒಂದು ಪ್ರತೀತಿ, ಯಾವುದೇ ಒಂದು ಕೋಟೆ ಕಟ್ಟಬೇಕಾದ್ರೂ ಇಲ್ಲ ದೇವಸ್ಥಾನ ಕಟ್ಟಬೇಕಾದ್ರೂ ಆಂಜನೇಯನ ಮೂರ್ತಿ ಅಥವಾ ವಿಗ್ರಹ ಇಟ್ಟೇ ಇಡ್ತಿದ್ದು. ಅದರಲ್ಲೂ ಕೋಟೆ ಕಟ್ಟಬೇಕಾದಂತೂ 100%. ಇದು ನೋಡಿದೆ ಊಟದ ತಟ್ಟೆ ಆಕಾರ ಕೆತ್ತಿರೋದಿಲ್ಲಿ. ಅದ್ರ ಮುಂದ್ಗಡೆನೆ ಹಳೆಗನ್ನಡದಲ್ಲಿ ಬರ್ದಿಲ್ಲುಂಟು. ಅದು ಏನು ಅಂತ ಓದ್ಲಿಕ್ಕಂತೂ ಬರಲ್ಲ. ಇಲ್ಲಿ ನೋಡಿ, ಊಟದ ತಟ್ಟೆ. ಇದು ತುಂಬ ಕಡೆ ಇಲ್ಲುಂಟು, ಇದು ಇಲ್ಲೂ ಉಂಟು. ಬಟ್ ಇಲ್ಲಿ ಊಟ ಮಾಡ್ತಿದ್ರು ಅಂತೆಲ್ಲ ಕೇಳಬೇಡಿ. ಬಟ್ ಆ ಥರ ಹೇಳ್ತಾರೆ ಇಲ್ಲಿ ಊಟದ ತಟ್ಟೆ ಅಂತ. ನೋಡಿ 3 ತಟ್ಟೆ ಉಂಟು ಇಲ್ಲಿ ಕೆತ್ತಿರೋದು. వినాయకుడు తినేసి రండమ్మా. ಇಲ್ಲೇ ಊಟದ ವ್ಯವಸ್ಥೆ ಇದ್ದಿದ್ದು. ಇದು ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ಎಲ್ಲ ತೆಲುಗಲ್ಲೇ ಬರ್ದಿದ್ದಾರೆ. ಊಟ ಚೆನ್ನಾಗಿತ್ತು ದೇವಸ್ಥಾನದ್ದು. ದೇವಸ್ಥಾನದ ಊಟ ಸೂಪರ್ ಆಗಿತ್ತು. ನಾವು ಹಿಂದೂಗಳು ದೇವಸ್ಥಾನಕ್ಕೆ ಹೋದರೆ ಹುಂಡಿಗೆ ಕಾಸು ಹಾಕ್ತೀವಿ, ಆದರೆ ಹಣ ನಗ್ತೀವಿ. ದೇವಸ್ಥಾನದ ಹುಂಡಿಗೆ ನಾವು ದುಡ್ಡು ಹಾಕ್ತೀವಿ. ಆದರೆ ಆ ದುಡ್ಡು
ನಮ್ಮದು ಕರ್ನಾಟಕದಲ್ಲಿ ಒಂದು 70% ಅಷ್ಟು ಮುಜರಾಯಿ ಇಲಾಖೆಗೆ ಹೋಗುತ್ತೆ. 70% ದೇವಸ್ಥಾನಗಳಿರೋದೆಲ್ಲ ಗೌರ್ಮೆಂಟ್ ಅಂಡರಲ್ಲಿ. ಆ ದುಡ್ಡೆಲ್ಲ ಮುಜರಾಯಿ ಇಲಾಖೆಗೆ ಹೋಗುತ್ತೆ, ಯಾವುದು ದೇವಸ್ಥಾನಕ್ಕೆ ಸಿಗೋಲ್ಲ. ಈಗ ನೀವು ಯಾವುದೋ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಿ ಅಂದರೆ ಅಲ್ಲಿ ಊಟದ ವ್ಯವಸ್ಥೆ ಇದೆ ಅಂದರೆ ಅಲ್ಲೇ ಡೊನೇಷನ್ ಮಾಡಿ. ನಿನ್ನೆ ಯಾವ್ದು ಡೊನೇಷನ್ ಮಾಡಿದ್ರು ಆ ದುಡ್ಡಲ್ಲಿ ನಾವು ಇವತ್ತು ಊಟ ಮಾಡಿದ್ವಿ. ನಾವು ಇವತ್ತು ಯಾವ್ದು ಡೊನೇಟ್ ಮಾಡ್ತೀವೋ ಆ ದುಡ್ಡಲ್ಲಿ ನಾಳೆ ಬೇರೆ ಊಟ ಮಾಡ್ತದೆ. ಹುಂಡಿಗೆ ಹಾಕಿದೆಲ್ಲ ಗೌರ್ಮೆಂಟಿಗೆ ಹೋಗುತ್ತೆ. ಅದು ಬದಲು ಡೊನೇಟ್ ಮಾಡಿ ಊಟಕ್ಕೆ ಅಂತ. ಇಡೀ ದೇವಸ್ಥಾನ ಸುತ್ತಕೊಂಡು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿರೋ 2 ಮರಗಳ ಕೆಳಗಡೆ ಕೂತ್ಕೊಂಡ್ರೆ, ಇಲ್ಲಿ ನೋಡಿ, ಈ ಮರದ ಕೆಳಗಡೆ 10 ನಿಮಿಷ ಕೂತ್ಕೊಂಡ್ರೆ ಸಾಕು, ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ತಂಪುಂಟು, ಅಷ್ಟು ಗಾಳಿ ಬೀಸುತ್ತೆ. ನನಗೆ ಇವಾಗ ನಿದ್ದೆ ಬರ್ತಾ ಉಂಟು. ಆ್ಯಕ್ಚುಲಿ ಇಲ್ಲೇ ಕೂತ್ಕೊಂಡ್ರೆ ಮಲಗಬೇಕು ಅಂತ ಅನ್ನಿಸ್ತಾ ಉಂಟು. ಎಷ್ಟು 30 ರುಪೀಸಾ? ಚೇಂಜ್ ಕೊಡ್ತಾರೆ ಆಯಿತಾ? ಇಲ್ಲಿ ಜಟಾಯು ಸ್ಟ್ಯಾಚ್ಯೂ ನೋಡಲಿಕ್ಕೆ ಎಂಟ್ರಿ ಫೀಸು 10 ರೂಪಾಯಿ ಪರ್ ಪರ್ಸನ್ನು ಇದೆ. ಈಗ ಇಲ್ಲಿ ಕೆಳಗಡೆ ಮೆಟ್ಲುಂಟು, ಮೆಟ್ಲು ಹತ್ತಿಬಿಟ್ಟು ಮೇಲ್ಗಡೆ ಗುಡ್ಡ ತನಕ ಹೋಗಬೇಕು.